ಬೆಳಗಾವಿ ಡಿಸಿ ಅವರು ಹಗುರಾಗಿ ಮಾತಾಡಿದ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನೆ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಮೇಲೆ ಹಕ್ಕುಚ್ಯುತಿ ಮಂಡನೆ ಮಾಡೋಗೋಸ್ಕರ ಲೋಕಸಭೆಯ ಸ್ಪೀಕರ್ ಅವ್ರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಖಂಡಿಸ್ತದೆ. ಇವರು ಒಬ್ಬ ಸಂಸದರಾಗಿ ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಶ್ರಮಿಸುವಂಥವ್ರು ಅದನ್ನು ಮಾಡೋದು ಬಿಟ್ಟು ಪಕ್ಕದ ರಾಜ್ಯಕ್ಕೆ ಬಂದು ಇಲ್ಲಿಯ ಭಾಷಾ ಸಾಮರಸ್ಯಕ್ಕೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊದಲು ಅವ್ರ ಮೇಲೆ ಹಕ್ಕುಚ್ಯುತಿಯನ್ನ ಮಂಡಿಸಬೇಕು, ಅವರ ಸದಸ್ಯತ್ವವನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಬೇಕು ಅಂತ ನಾವು ಒತ್ತಾಯವನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಕನ್ನಡದ ನೆಲಕ್ಕೋಸ್ಕರ ಕನ್ನಡದ ಕಳಕಳಿ ಇಟ್ಕೊಂಡು ಒಂದು ಮಾಡುವಂತ ಸಂದರ್ಭದೊಳಗಡೆ ಎಲ್ಲೋ ಅವರ ಅಧಿಕಾರಕ್ಕೆ ಅಡ್ಡಿಪಡಿಸಬೇಕು ಅಂತ ಹೇಳಿ ಇಂಥ ಒಂದು ಕೃತ್ಯವನ್ನ ಮಹಾರಾಷ್ಟ್ರದ ಸಚಿವರುಗಳು, ಮಹಾರಾಷ್ಟ್ರದ ಸಂಸದರು, ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಮಾಡ್ಕೊಂತ ಬರ್ತಾ ಇದ್ದಾರೆ. ಇದೊಂದೇ ಅಲ್ಲ, ಪ್ರತಿ ಸಲನೂ ಕೂಡ ಮಹಾರಾಷ್ಟ್ರದೊಳಗ ತಮ್ಮ ರಾಜಕಾರಣವನ್ನ ಮಾಡಬೇಕು ಅಂದ್ರೆ, ತಮ್ಮ ಬೇಳೆ ಬೇಯಿಸ್ಕೊಳ್ಬೇಕಂದ್ರೆ ಗಡಿ ವಿವಾದವನ್ನ ಖ್ಯಾತೆ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಮಹಾರಾಷ್ಟ್ರದ ಸಂಸದರಾಗಿರುವಂಥ ಧೈರ್ಯಶೀಲ್ ಮಾನೆ ಅವರು ನವೆಂಬರ್ 1ರಂದು ಕರಾಳ ದಿನವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಗಡಿ ಪ್ರವೇಶವನ್ನು ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ಭಾಳ ಅನ್ಯೋನ್ಯವಾಗಿದ್ದಾರೆ, ಇಲ್ಲಿ ನೀವೇನು ಬರಬೇಕಾಗಿಲ್ಲ, ನೀವು ಬಂದು ಇಲ್ಲೇನು ಗುಡ್ಡೆ ಹಾಕಬೇಕಾಗಿಲ್ಲ ಅಂತೇಳಿ ಅವರನ್ನು ನಮ್ಮ ರಾಜ್ಯದ ಗಡಿಯಲ್ಲೇ ತಡೆದು ಅವರನ್ನು ಮರಳಿ ಮಹಾರಾಷ್ಟ್ರ ಕಳಿಸಿರುವಂಥದ್ದು. ಅದನ್ನು ವಿರೋಧಿಸಿ ನಿನ್ನೆ ಏನು ಅಲ್ಲಿ ಸಂಸದೀಯ ಸ್ಪೀಕರ್ ಆಗಿರುವಂಥ ಸ್ಪೀಕರ್ ಅವರಿಗೆ ನಮ್ಮ ಜಿಲ್ಲಾಧಿಕಾರಿಗಳ ವಿರುದ್ಧ ಹಕ್ಕುಚ್ಯುತಿಯನ್ನು ಮನ್ನಣೆ ಮಾಡಬೇಕಂತೇಳಿ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇಂಥ ಒಂದು ನಾಲಾಯಕ್ ಮಾನೆಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಇಂಥ 100 ನೀನು ಹಕ್ಕುಚ್ಯುತಿ ಅವ್ರ ವಿರುದ್ಧ ಮಾಡಿದರೆ ಕನ್ನಡಿಗರು, ಕರ್ನಾಟಕ ರಾಜ್ಯ ಜನತೆ, ಮಾನ್ಯ ಜಿಲ್ಲಾಧಿಕಾರಿಗಳ ಬೆಂಬಲಿಗೆ ನಾವು ಸದಾ ಸಿದ್ಧರಾಗಿರ್ತೀವಿ. ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೀವಿ, ನೀವು ಕೂಡಲೇ ಈ ಪ್ರಕರಣವನ್ನು ಬಹಳಷ್ಟು ಗಂಭೀರತೆಯಿಂದ ಪರಿಗಣಿಸಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಏನು ಮಾನೆ ಏನು ಅಲ್ಲಿ ಹಕ್ಕುಚ್ಯುತಿಯನ್ನು ಮನ್ನಣೆ ಮಾಡಲಿಕ್ಕೆ ಮನವಿಯನ್ನು ಕೊಟ್ಟಿದ್ದಾನ, ಇಲ್ಲಿಯ ಸ್ಥಳೀಯ ನಮ್ಮ ಬೆಳಗಾವಿ ಸಂಸದರು ನೀವೇನು ಮಾಡ್ತಾ ಇದ್ದೀರಿ, ಆ ಮಾನೆ ವಿರುದ್ಧ ಕೂಡ ನೀವು ಕೂಡ ಅಲ್ಲಿ ಹೋಗಿ ಆ ಸ್ಪೀಕರ್ಗೆ ಮನವಿಯನ್ನು ಕೊಡೋದ್ರ ಮುಖಾನ ನಮ್ಮ ಬೆಳಗಾವಿ ಕನ್ನಡಿಗರಿಗೆ ವಿಷ ಬೀಜ ಬಿತ್ತಲಿಕ್ಕೆ ಇಲ್ಲಿ ಬರ್ತಿದ್ದ, ಅವನು ಕೂಡ ಇಲ್ಲಿ ಬೆಂಕಿ ಹಚ್ಚಲಿಕ್ಕೆ ಬರ್ತಿದ್ದ ಅನ್ನುವಂಥ ಮನವಿಯನ್ನು ನೀವು ಆ ಸ್ಪೀಕರ್ಗೆ ನೀಡಿ ಅವನ ಸದಸ್ಯತ್ವವನ್ನು ರದ್ದು ಮಾಡಲಿಕ್ಕೆ ನೀವು ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ.